ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಹೊಸ ವರ್ಷ, ಸೊ ಫಸ್ಟ್ ಬ್ಲಾಗ್ ಅಂತ ಹೇಳ್ಬೋದು 2024ದು. ಸೊ ಎಲ್ರಿಗೂ ಹೊಸ ವರ್ಷದ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆಯೇ ಹ್ಯಾಪಿ ನ್ಯೂ ಇಯರ್. ಸೊ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಬಂದೀಗ 8:30 ಆಗಿದೆ. ಸೊ ನಾನೀಗ ಫ್ರೆಶ್ ಅಪ್ ಆಗಿ ಕೆಳಗಡೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ಪೂಜೆ ಮಾಡೋದಕ್ಕೆ ಅಷ್ಟೇ. ನಿನ್ನೆ ಆಂಟಿನೂ ಕೂಡ ಬಂದಿರಲಿಲ್ಲ ಹೆಲ್ಪರು. ಸೊ ನಾನೆಲ್ಲ ಕೆಲಸ ಎಲ್ಲ ಮಾಡಿಟ್ಟು ಬಂದಿದ್ದೆ, ಏನು ಕೆಲಸ ಇರಲ್ಲ, ಜಸ್ಟ್ ಈಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದಷ್ಟೇ. ತಿಂಡಿಗೂ ಕೂಡ ದೋಸೆ ಹಿಟ್ಟು ನಿನ್ನೆನೇ ರೆಡಿ ಮಾಡಿ ಇಟ್ಟಿದ್ದೀನಿ. ಏನಾದರೂ ಚಟ್ನಿ ಏನಾದರೂ ಮಾಡ್ಕೊಳ್ಳೋದಷ್ಟೇ. ಎಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರೆ ನ್ಯೂ ಇಯರ್ನ ಏನು ಎತ್ತಾ ಅಂತೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಲೇಟಾಗಿ ಬರ್ಬೋದು ಈ ಬ್ಲಾಗ್, ಒನ್ ಡೇ ಅಷ್ಟೇ. ಸೊ ಬಿಲೇಟೆಡಾಗಿ ವಿಶಸ್. ಸೊ ಇನ್ನೇನಪ್ಪ ಅಂದರೆ ನನ್ನ ಹಸ್ಬೆಂಡ್ ಕೂಡ ಇಲ್ಲ, ಈವ್ನಿಂಗೇ ಹೋಗಿರೋದು ಅವರು ಪಾರ್ಟಿಗೆ ಅಂತ. ಸೊ ಇನ್ನೂ ಬಂದಿಲ್ಲ, ಇವತ್ತು ಬರ್ತಾರೆ. ಸೊ ಇವತ್ತು ಬಂದಮೇಲೆ ಔಟಿಂಗ್ ಹೋಗುವಂಥದ್ದು. ಸೊ ನೈಟ್ ಯಾವುದೇ ರೀತಿ ಪಾರ್ಟಿ ಗಿಟಿ ಏನೂ ಇಲ್ಲ. ನಾನ್ ವೆಜ್ ತಿಂದೇ ಇರೋದ್ರಿಂದ ನನಗಂತೂ ಇದು ನ್ಯೂ ಇಯರ್ ಅಂತಲೇ ಅನ್ನಿಸ್ತಿಲ್ಲ. ಸೀರಿಯಸ್ ಆಗಿ ನನಗೇನು ಫೀಲೇ ಆಗ್ತಾಯಿಲ್ಲ ಇಯರ್ ಅಂತ ಹೇಳ್ಬೋದು. ಸೊ ನಾನು ಆರಾಮ್ಸೆ ನನ್ನ ಮಗನ ಜೊತೆ ಡಾಮಿನೋಸ್ಗೆ ಹೋಗಿ ಪಿಜ್ಜಾ ತಿನ್ಕೊಂಡು ಬಂದು ಮನೇಲಿ ಎಲ್ರಿಗೂ ಬಿರಿಯಾನಿ ಮಾಡಿಕೊಟ್ಟೆ. ಬಿರಿಯಾನಿ ಮಾಡಿ ಕೆಲಸ ಎಲ್ಲ ಮಾಡ್ಕೊಂಡು ಬಂದು ನೇಮ್ದಿಯಾಗಿ ಮಲ್ಕೊಂಡೆ. 10:30ಗೆ 12 ನನ್ನ ಹಸ್ಬೆಂಡ್ ಫೋನ್ ಮಾಡಿ ವಿಶ್ ಮಾಡಿದ್ರೆ ರಿಪ್ಲೈ ಮಾಡ್ಬಿಟ್ಟು ಮಲ್ಕೊಂಡಿದ್ದೆ ಅಷ್ಟೇ. ಪಾರ್ಟಿ ಅಂತ ಪಾರ್ಟಿನೂ ಇಲ್ಲ, ಏನಿಲ್ಲ ನಮ್ಮದು. ಹಾಗೆಯೇ ಇವತ್ತು ಹೊರಗಡೆ ಔಟಿಂಗ್ ಹೋಗಬೇಕು. ಯಾಕಂದರೆ ಅವ್ರು ಯಾವಾಗಲೂ ಫ್ರೆಂಡ್ಸ್ ಜೊತೆನೇ ಹೋಗೋದು ನ್ಯೂ ಇಯರ್ ನೈಟು. ಸೊ ನಮ್ಮ ಕೈಗೆ ಸಿಗೋಲ್ಲ ಅವರು. ಸೊ ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಸೊ ಬನ್ನಿ ಇವಾಗ ಕೆಳಗಡೆ ಹೋಗಿ ಪೂಜೆ ಮಾಡಬೇಕು. ಲೈಟ್ ಹಾಕಿಲ್ಲದ್ರಿಂದ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಅಂತ ಅನಿಸುತ್ತೆ, ಅಷ್ಟೇನಿಲ್ಲ. ಸೊ ನಾನು ಔಟ್ಫಿಟ್ ಹೊಸದೇನೆ. ಈ ಟಾಪ್ ಎಲ್ಲ ತೊಗೊಂಡು ಎಜ್ಜೋದಲ್ಲೇ ತೊಗೊಂಡು ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಆಲ್ಮೋಸ್ಟ್ 4 ಇಯರ್ಸ್ ಆಯ್ತು ಅಂತಲೇ ಹೇಳ್ಬೋದು. ಇವತ್ತು ವೇರ್ ಮಾಡ್ತಾಯಿದ್ದೀನಿ. ನಾನು ಹಂಗೇ ನನ್ನ ಹತ್ರ ಎಷ್ಟೋ ವರ್ಷದ ತೊಗೊಂಡಿರೋದು, ತುಂಬ ವರ್ಷ ಆದಮೇಲೆ ವೇರ್ ಮಾಡೋದು, ಹಂಗೆ ಇರೋದು. ನನ್ನ ಹತ್ರ ತುಂಬ ಟಾಪ್ಸು, ಡ್ರೆಸ್, ಸೀರೆ ಆಗಿರ್ಬೋದು, ಏನೇ ಟ್ರೆಂಡ್ ಹೋದ್ಮೇಲೆ ನಾನು ಹಾಕೊಳ್ಳೋಂಥ ಜಾಸ್ತಿ. ನನಗೆ ನಗು ಬರುತ್ತೆ, ಅದೇನೋ ಗೊತ್ತಿಲ್ಲ ನನಗೆ, ಈ ರೀತಿ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಬನ್ನಿ ಇವಾಗ ಹೋಗಬೇಕು. ಪೂಜೆ ಎಲ್ಲ ಮಾಡಿ ಇಲ್ಲೇ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀನಿ. ಬೇರೆ ಎಲ್ಲೂ ಹೋಗ್ತಾ ಇಲ್ಲ ಇವತ್ತು. ನಾನೇ ಬೇಡ ಅಂತ ಟೆಂಪಲ್ನ ಕ್ಯಾನ್ಸಲ್ ಮಾಡಿರೋದಕ್ಕೂ ಯಾವ ದೇವಸ್ಥಾನಕ್ಕೆ ಹೋದರೂ ಫುಲ್ಲು ರಶ್ ಇರ್ತಾರೆ. ಇವತ್ತು ತುಂಬ ಹಿಂಸೆ ಅನಿಸುತ್ತೆ ದರ್ಶನ ಮಾಡ್ಕೊಂಡು ಬರೋದಕ್ಕೆ. ಅದ್ರ ಬದಲು ಫ್ರೀಯಾಗಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ಬೋದಲ್ವ. ಸೊ ಇಲ್ಲೇ ನಮ್ಮೂರಲ್ಲೇ ಇರುವಂಥ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀನಿ ಅಷ್ಟೇ, ಇನ್ನೇನಿಲ್ಲ. ನನ್ನ ಸೆಲೆಬ್ರೇಷನ್ ಔಟಿಂಗ್ ಎಲ್ಲ ಹೋಗ್ತೀವಿ ಏನು ಎತ್ತಾ ಅಂತೆಲ್ಲ ತಿಳ್ಕೊಬೇಕು ಅಂದರೆ ಮಿಸ್ ಮಾಡಿದೆ ಅಂತಾನೆ ವೀಡಿಯೋನ ಎಂಡ್ ತನಕ ನೋಡಬೇಕು. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬಿಡಿ. ಸೊ ಬನ್ನಿ ಇವಾಗ ಹೊರಡೋಣ, ಟೈಮ್ ಆಗಿಬಿಟ್ಟಿದೆ. ಸೊ ನಮ್ಮ ಮಗಂಗೂ ಹೊಸ ಡ್ರೆಸ್ ಇದು, ಹೋಗಿ ಅವನಿಗೂ ಕೂಡ ಸ್ನಾನ ಮಾಡಿಸ್ಬಿಟ್ಟು ಹಾಕಬೇಕು. ಅಮ್ಮ ನಿಶು ಬರಲೆ ಹೊಸ ಬಟ್ಟೆ ಹಾಕಿ ಕಳಿಸ್ತಾರೆ. ಸೊ ಲೈಟೇ ಆಫ್ ಮಾಡಿಲ್ಲ, ಹಾಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ರೆಡಿ ಆಗಿದ್ದೀನಿ. ನಾನು ಟೆಂಪಲ್ಗೆಲ್ಲೂ ಹೋಗಲ್ಲ, ಜಸ್ಟ್ ಇಲ್ಲೇ ಹೋಗಿದ್ದು ಬರ್ತೀನಿ ಅಂತ ಅಂದ್ಕೊಂಡು ಹೇಳಿದ್ದೆ ನಿಮ್ಗೆ ಆಲ್ರೆಡಿ ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಬೆಳಿಗ್ಗೆ. ಬಟ್ ಇವಾಗ ಹೋಗೋಣ ಅಂತೆಲ್ಲ ಹೇಳಿದ್ರು ಅತ್ತೆ. ಸೊ ಇವಾಗಲೇ ಯೋಗನಾಥನ ಸ್ವಾಮಿ ಟೆಂಪಲ್ಗೆ ಹೋಗಿದ್ದು ಬರೋಣ ಅಂತ ಹೇಳಿದ್ರು. ಸೊ ಹಂಗೂ ನಾನು ರಶ್ಶು ಬೇಡ ಅಂತ ಹೇಳಿದೆ. ಇಲ್ಲ ಹೋಗೋಣ, ಇವತ್ತು ಮಂಡೇ ಅಲ್ವಾ, ಅಷ್ಟೊಂದೇನು ರಶ್ ಇರೋಲ್ಲ. ಲಾಸ್ಟ್ ಟೈಮ್ ಆದರೆ ಸಂಡೇ ಇರ್ತಲ್ವ, ಸೊ ತುಂಬ ರಶ್ ಇತ್ತು. ಏನಿಲ್ಲ ಬಾ ಅಂತೆಲ್ಲ ಇದು ಮಾಡಿದ್ರು, ಹೋಗೋಣ ಅಂತ. ಸೊ ನಾನು ಅತ್ತೆ ಗಾಡೀಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ನನ್ನ ಹಸ್ಬೆಂಡು ಇನ್ನೂ ಬಂದಿರಲ್ಲ, ಅದಕ್ಕೋಸ್ಕರ. ಅವ್ರು ಬರಲ್ಲ, ರಶ್ ಇರುತ್ತೆ ಎಲ್ಲ ಟೆಂಪಲ್ ಅಂತ ಆಲ್ರೆಡಿ ನನಗೆ ಹೇಳಿದರು. ಅದಕ್ಕೋಸ್ಕರ ಮೂವಿಗೆ ಹೋಗೋಣ ಇವತ್ತು ಔಟಿಂಗ್ ಎಲ್ಲಾದರೂ ಅಂತ ಹೇಳಿದ್ರು. ಸೊ ಅದಕ್ಕೆ ಸುಮ್ಮನೆ ಆಗಿದ್ದೆ. ಆಮೇಲೆ ಬಂದಮೇಲೆ ಕೇಳಿದ್ದಕ್ಕೆ ಓಕೆ ಹೋಗೋಣ ಅಂತ ಹೇಳಿದ್ರು. ಸೊ ಈಗ ನಾನು, ಅತ್ತೆ, ನನ್ನ ಹಸ್ಬೆಂಡ್ ಹಾಗೆ ಅಮ್ಮ, ಸೊ ನನ್ನ ಆದಿ, ಸೊ ಎಲ್ಲರೂ ಹೋಗ್ತಾ ಇದ್ದೀವಿ, ಓಲ್ಡ್ ಫ್ಯಾಮಿಲಿ. ಸೊ ನನ್ನ ಮಕ್ಕಳು ಕೂಡ ಎಲ್ಲ ರೆಡಿಯಾಗಿದೆ. ನನ್ನ ಹಸ್ಬೆಂಡ್ ಒಬ್ಬರೇ ಇವಾಗ ಸ್ನಾನ ಮಾಡಬೇಕು, ಎಲ್ಲರೂ ರೆಡಿಯಾಗಿದ್ದೀವಿ. ಸೊ ನಾನು ಔಟ್ಫಿಟ್ ಚೆನ್ನಾಗಿದೆ ಅಂತ ಹೇಳಿ ಸೊ ಕಂಪ್ಲೀಟ್ ಪಿಕ್ ಹಾಕ್ತೀನಿ. ಸೊ ಶೈಟಿಂಗ್ ಮಾಡಿಸಿರೋದಕ್ಕೆ ನಾನು ಕೂದಲು ಇಷ್ಟೊಂದು ಚೆನ್ನಾಗಿ ಕೂತಿದೆ ಅಂತ ಹೇಳ್ಬೋದು. ಸೊ ನನಗೆ ಇದೇ ಥರ ಕೂದಲಿಷ್ಟ, ಸೊ ಅದಕ್ಕೆ ಫೈನಲಿ ಮಾಡಿಸ್ಕೊಂಡೆ ಅಂತ ಹೇಳ್ಬೋದು. ಸೊ ನೀವೆಲ್ಲ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ, ಎಲ್ಲೆಲ್ಲ ಔಟಿಂಗ್ ಹೋಗಿದ್ರಿ ಅಂತೆಲ್ಲ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಗೊತ್ತಾಗುತ್ತೆ. ಸೊ ಬನ್ನಿ ಇವಾಗ ಆನ್ ದ ಹೋಗ್ತಾ ನಿಮಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈವ್ನಿಂಗ್ ತನಕ ನೋಡಿ ಹೇಗಿರುತ್ತೆ ಇವತ್ತು ನನ್ನ ನ್ಯೂ ಇಯರ್ ಬ್ಲಾಗ್ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಮನೇಲೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ರೆಡಿಯಾಗಿ ಎಲ್ಲ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ. ನಾವು ಇಷ್ಟು ಜನನೂ ಕೂಡ ಹೋಗ್ತಾ ಇದ್ದೀವಿ. ಹಾಗೆಯೇ ತಿಂಡಿಗೆ ಅಂದರೆ ನಿನ್ನೆ ನೈಟೇ ದೋಸೆಗೆಲ್ಲ ಬ್ಯಾಟರೆಲ್ಲ ರೆಡಿ ಮಾಡಿ ಇಟ್ಟಿದೆ. ಜಸ್ಟ್ ದೋಸೆಗೆ ಚಟ್ನಿ ಏನಾದರೂ ಮಾಡೋದಷ್ಟೇ, ಇನ್ನೇನಿಲ್ಲ. ಸೊ ಫಸ್ಟ್ ಟೆಂಪಲ್ಗೆ ಹೋಗಿದ್ದು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಟ್ವಿ. ಸೊ ನಂದು ನನ್ನ ಹಸ್ಬೆಂಡ್ ಔಟ್ಫಿಟ್ಟು ಲೈಟಾಗಿ ಮ್ಯಾಚ್ ಆಗ್ತಿದೆ ಅಲ್ವಾ, ಅನ್ಎಕ್ಸ್ಪೆಕ್ಟೆಡಾಗಿ ಅವ್ರಿಗೂ ತೊಗೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಸೊ ಇವಾಗ ಯೋಗನಾಥನ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಬಟ್ ನೋಡ್ಬೋದು ಇಲ್ಲಿ ಎಷ್ಟು ರಶ್ ಇದೆ ಅಂತ. ಅಪ್ಪ ಓ ಮೈ ಗಾಡ್, ತುಂಬ ಅಂದರೆ ತುಂಬ ರಶ್ ಇದೆ. ಅಷ್ಟು ಸಿಗ್ನಲ್ ಇದೆ, ಅದರಿಂದ ಮುಂದೆ ಐಶ್ವರ್ಯ ಪೆಟ್ರೋಲ್ ಬ್ಯಾಂಕ್ ಅಂತ ಸಿಗ್ನಲ್, ಅದರಿಂದ ಇನ್ನೂ ಸ್ವಲ್ಪ ಗ್ಯಾಪ್ ಇರ್ಬೋದು ಅಷ್ಟೇ. ಅಲ್ಲಿ ತನಕನೇ ಕ್ಯೂ ನಿಂತಾಯಿದ್ರು, ನೋಡ್ತಾ ಇರ್ಬೋದು ನೀವು. ದೇವಸ್ಥಾನ ಜಸ್ಟ್ ಕಾಂಪೌಂಡ್ ಅಷ್ಟೇ, ಒಳಗಡೆನೂ ಕೂಡ ಒಂದಷ್ಟು ದೂರನೇ ಹೋಗಬೇಕು. ನನ್ನ ಹಸ್ಬೆಂಡ್ಗೆ ಈ ರೀತಿ ರಶಲ್ಲೆಲ್ಲ ನಿಂತ್ಕೊಂಡು ದೇವ್ರ
ದರ್ಶನ ಮಾಡೋದು ಅಂದರೆ ಅವ್ರಿಗೆ ಇಷ್ಟನೇ ಆಗಲ್ಲ. ಯಾಕಂದರೆ ಯಾವಾಗಲೂ ಆದರೂ ಅಷ್ಟೇ ಅವ್ರು ಆಷಾಢದಲ್ಲೂ ಬೆಟ್ಟಕ್ಕೆ ಬರಲ್ಲ, ರಶ್ ಇದ್ದಾಗ ಎಲ್ಲಿಗೂ ಬರಲ್ಲ. ಯಾಕೆ ಬೇರೆ ದಿನ ಹೋಗೋದು, ಅದೇ ದೇವರಲ್ವಾ, ನೋಡ್ಕೊಂಡು ಅಚ್ಚುಕಟ್ಟಾಗಿ ದೇವ್ರು ನೋಡ್ಕೊಂಡು ಕೈ ಮುಕ್ಕೊಂಡು ಬರೋದು ಫ್ರೀ ಆಗಿರುತ್ತೆ ಅಂತೆಲ್ಲ ಹೇಳ್ತಾರೆ. ಅವ್ರು ಈ ರೀತಿ ರಶಲ್ಲಿ ಬರಲ್ಲ. ಸೊ ಓಕೆ, ಇನ್ನೇನು ಮಾಡೋದು, ಹೆಂಗಿದ್ರು ಹೊಸ ವರ್ಷ ಟೆಂಪಲ್ಗೆ ಅಂತ ಬೇರೆ ಹೊರಟ್ಬಿಟ್ಟು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲೇ ನಿಯರ್ ಒಂದು 2 ಮಿನಿಟ್ಸ್ ಅಂತ ಹೇಳ್ಬೋದು. ಸೊ ರಾಘವೇಂದ್ರ ಮಠ ಇತ್ತು, ರಾಘವೇಂದ್ರ ಸ್ವಾಮಿ ಮಠ. ಸೊ ಓಕೆ, ಮಠಕ್ಕೆ ಆದರೂ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಟೆಂಪಲ್ ಅಂತ ಯಾವುದಾದ್ರೂ ಸರಿ ಅವತ್ತೊಂದಿನ ಅಂತ ಹೇಳ್ಬಿಟ್ಟು ಸೊ ಮಠಕ್ಕೆ ಬಂದ್ವಿ. ಇಲ್ಲಿಗೆ ನೋಡ್ಬೋದು ಮಠದಲ್ಲೇನು ಅಷ್ಟೊಂದು ರಶ್ ಇರಲಿಲ್ಲ. ಸೊ ಅದಕ್ಕೆ ನಾವು ಈ ವರ್ಷ ಯಾವ ಟೆಂಪಲ್ಗೆ ಹೋಗೋದು ಬೇಡ, ಫ್ರೀ ಆಗಿದ್ದಾಗ ಹೋಗಿದ್ದು ದರ್ಶನ ಮಾಡ್ಕೊಂಡು ನಾನು ಯಾವ್ದಾದ್ರು ಟೆಂಪಲ್ಗೆ ಹೋಗಬೇಕು ಅಂತಿದ್ರೆ ಅಂತ ಹೇಳ್ಬಿಟ್ಟೆ ಪ್ಲ್ಯಾನ್ ಹಾಕಿದ್ದು. ಆಮೇಲೆ ಅತ್ತೆ ಎಲ್ಲ ಇಲ್ಲ ಹೋಗೋಣ, ಇವತ್ತು ಹೊಸ ವರ್ಷ ಹೋಗೋಣ ಅಂತೆಲ್ಲ ಹಿಂಸೆ ಮಾಡಿದ್ದಕ್ಕೆ ಓಕೆ ಇನ್ನೇನು ಇಷ್ಟು ಹೇಳ್ತಾ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಹೊರಟ್ಕೊಂಡ್ವಿ. ಸೊ ನಾನು ನನ್ನ ಹಸ್ಬೆಂಡ್ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಆಲ್ರೆಡಿ ಬೇಡಪ್ಪ ಇಷ್ಟೊಂದು ಯಾವಾಗಲೂ ಪ್ರತಿ ವರ್ಷ ಹೋಗ್ತಾ ಇದ್ವಿ, ಒಟ್ಟಿನಲ್ಲಿ ಯಾವಾಗಲೂ ನಾವು ಮದುವೆ ಆದಾಗಿಂದ ಮಿಸ್ ಅಂತೂ ಮಾಡೇ ಇಲ್ಲ ಟೆಂಪಲ್ಗೆ ಹೋಗೋದನ್ನ. ತುಂಬ ರಶ್ ಅಲ್ವಾ, ಏನು ದರ್ಶನ ಮಾಡೋದು, ಆರಾಮ್ಸೆ ಹೋದರೆ ಫುಲ್ಲು ನೆಮ್ಮದಿಯಿಂದ ದೇವ್ರನ್ನ ನೋಡ್ಕೊಂಡು ಕೈ ಮುಕ್ಕೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಆಗಿದ್ದಿದ್ದು. ಬಟ್ ಈ ರೀತಿ ಆಯಿತು. ಬಟ್ ಇಟ್ಸ್ ಓಕೆ, ಅಲ್ಲಿ ದರ್ಶನ ಆಗಲಂದರೆ ಇದು ದೇವರಲ್ವಾ. ಸೊ ಮಠಕ್ಕೆ ಹೋಗಿ ನೆಮ್ಮದಿಯಾಗಿ ಸೊ ದರ್ಶನ ಆಯಿತು. ಇವಾಗ ಮನೆಗೆ ಹೋಗ್ಬಿಟ್ಟು ತಿಂಡಿ ಎಲ್ಲ ತಿನ್ಕೊಂಡು ಬೇಗ ದೋಸೆನ ಇವಾಗ ಮೂವಿಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಆನ್ ದ ವೇ ನಾವು, ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಬೇಗ ಹರಿಬರಿಲಿ ಹೊರಟು, ಯಾಕಂದರೆ 12:40ಗೆ ಶೋ ಇದ್ದಿದ್ದಲ್ವಾ. ಸೊ ಅದಕ್ಕೆ ಟೈಮ್ ಆಗಿಬಿಟ್ವಿ ಅಂತ ಹೊರಟ್ಬಿಟ್ವಿ. ಫ್ರೆಂಡ್ಸ್ ಇವಾಗ ಮೂವಿಗೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 12:30 ಆಗಿದೆ, 12:40ಗೆ ಶೋ ಇರೋದು. ಸೊ ನನ್ನ ಹಸ್ಬೆಂಡ್ ಫುಲ್ ರೆಡಿ ಆಗಿದ್ದಾರೆ, ಇಬ್ಬರೇ ಹೋಗ್ತಾ ಇರೋದು. ಸೊ ಚಿರು ಅಮ್ಮನ ಮನೇಲಿದ್ದಾನೆ, ನಿಶು ಇಲ್ಲೇ ಇದ್ದಾನೆ, ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಯಾವ ಮೂವಿ ಅಂತ ಗೊತ್ತಿರುತ್ತೆ, ಆಲ್ರೆಡಿ ಎಕ್ಸೈಟೆಡ್. ಐ ಮೀನ್ ಈಗ ಯಾವುದು ಹೌದು, ಇವಾಗ ಫುಲ್ಲು ರನ್ನಿಂಗ್ ಸಕ್ಸಸ್ಫುಲ್ಲಿ ಆಗ್ತಿರೋಂಥ ಕಾಟೇರ ಮೂವಿಗೆ ಹೋಗ್ತಾ ಇದ್ದೀವಿ. ಸೊ ಯಾರ್ಯಾರು ಹೋಗಿದ್ದೀರಾ, ನೋಡಿದ್ದೀರಾ, ನಿಮಗೂ ಕೂಡ ಮೂವಿ ಇಷ್ಟ ಆಯಿತಾ ಅಂತ ಹೇಳಿ, ಮೂವಿ ಹೇಗಿದೆ ಅಂತ ನಾನು ಬರ್ತಾ ಆನ್ ದ ವೇ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಮುಗಿದ್ಮೇಲೆ. ಐ ಮೀನ್ ಆ್ಯಕ್ಚುಲಿ ಇದೊಂದು ವೀಕ್ ಲೇಟಾಗಿ ಬರ್ಬೋದು, ಅದು ಆಲ್ಮೋಸ್ಟ್ ಫುಲ್ ನೋಡ್ಬಿಟ್ಟಿರ್ತೀರ ಅನ್ಕೋತೀನಿ, ಅದಕ್ಕೋಸ್ಕರ ಹೇಳ್ತಾ ಇರೋಂಥದ್ದು. ಸ್ಟಾರ್ಟಿಂಗ್ ನಾನು ಯಾವಾಗಲೂ ರಿವ್ಯೂ ಮಾಡ್ತಿರಲ್ಲ ಮೂವಿ ಯಾವುದು ಅಂತ, ಆಮೇಲೆ ಹೇಳ್ತಾ ಇದ್ದೆ. ಬಟ್ ಇವಾಗ ಕಾಟೇರ ಆಲ್ಮೋಸ್ಟ್ ಎಲ್ಲ ಹೋಗ್ತಾರಲ್ವ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಟೆಂಪಲ್ಗೆ ಹೋಗಿದ್ದಲ್ವಾ, ಸೊ ಹಂಗಿದೆ ಕುಂಕುಮ ಎಲ್ಲ ಇದೆ. ಹಿಂಗೆ ಬಂದ್ವಿ, ಮನೆಗೆ ಹೋಗಿ ಟೈಮ್ ಆಗಿಬಿಟ್ಟಿತ್ತು. ದೋಸೆ ತಿನ್ಕೊಂಡು ಬೇಗ ಬಂದ್ವಿ. ಇನ್ನು 9 ಮಿನಿಟ್ಸ್ ಇದೆ, ಈಗ ಕರೆಕ್ಟಾಗಿ ಹೋಗಬೇಕು. ಟಿಕೆಟೆಲ್ಲ ಆಲ್ರೆಡಿ ಬುಕ್ ಮಾಡಿದ್ದೆ, ಇಲ್ಲಾಂದರೆ ಟಿಕೆಟ್ ಎಲ್ಲಿ ಸಿಗ್ತಾಯಿತ್ತು ನೋಡ್ಕೊಂಡು ಕಾಯ್ಕೊಂಡು ಕೂತ್ಕೊಂಡು ಟಕ್ಕಂತ ನೆನ್ನೆ ಮಧ್ಯಾಹ್ನ 1:30ಗೆ ಸಿಕ್ಕ ತಕ್ಷಣ ಬುಕ್ ಮಾಡಿಬಿಟ್ವಿ. ಯಾಕಂದರೆ ಇವಾಗಂತೂ ಎಲ್ಲಿ ಅದು ನ್ಯೂ ಇಯರ್ ದಿನ ಓ ಮೈ ಗಾಡ್ ಸಿಗೋದೇ ಇಲ್ಲ. ಅದಕ್ಕೋಸ್ಕರ ಬನ್ನಿ, ಟೈಮ್ ಆಗಿಬಿಟ್ಟಿದೆ, ಜಾಸ್ತಿ ಮಾತಾಡೋಕ್ಕಾಗಲ್ಲ. ಮೂವಿ ಹೇಗಿದೆ ಏನು ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಈವ್ನಿಂಗ್ ತನಕ ಬ್ಲಾಗ್ನ ಕಂಟಿನ್ಯೂ ಆಗುತ್ತೆ, ಮಿಸ್ ಮಾಡಿದೆ ಎಂಟು ತನಕ ನೋಡಿ. ಫ್ರೆಂಡ್ಸ್ ಇವಾಗ ಬಂದ್ವಿ ಒಳಗಡೆ, ಏನಿಲ್ಲ ಟೈಮ್ ಏನು ಆಗಿರಲಿಲ್ಲ, ಕರೆಕ್ಟ್ ಟೈಮ್ಗೆ ಹೋದ್ವಿ. ಸ್ನ್ಯಾಕ್ಸು ಕೂಡ ಅಲ್ಲೇ ತಂದ್ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಬೇಗ ಹೋಗಿ ಥಿಯೇಟರ್ ಒಳಗಡೆ ಕುತ್ಕೊಬಿಟ್ವಿ. ಜಸ್ಟ್ ಫ್ರೆಂಡ್ಸ್ ಎಂಟ್ರಿ ತೋರಿಸ್ದೆ, ಏನಕ್ಕೆ ಅದು ನಾನು ತೋರಿಸಿದಂತ ಹೇಳಿದ್ರೆ, ಅಲ್ಲೆಲ್ಲರೂ ಫೋನು ನೀವು ನೋಡ್ಬೋದು, ಆ ಎಂಟ್ರಿಗೋಸ್ಕರ ಎಷ್ಟು ಜನ ಯಾವ ರೀತಿ ಫೋನ್ ಇಟ್ಕೊಂಡು ಕೂತಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಮೂವಿ ಈಗ ಇಂಟರ್ವಲ್ ಬಿಟ್ಟರು, ನಾವು ಸೊ ಹೊರಗಡೆ ಬಂದ್ವಿ. ಸೊ ಮೂವಿ ಹೇಗಿತ್ತು ಏನು ಎಲ್ಲರೂ ಕೂಡ ರಿವ್ಯೂನ ಹೇಳ್ತೀನಿ. ಸೊ ನೀವೆಲ್ಲ ನೋಡಿದ್ದೀರಾ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. 15 ಡೇಸ್ ಲೇಟಾಗೆ ಬರ್ತಾಯಿದೆ ವೀಡಿಯೋ, ಸೊ ತುಂಬ ಸಾರಿ. ಸೊ ವೀಡಿಯೋನ ಮಿಸ್ ಮಾಡ್ತೀನಿ ತನಕ ನೋಡಿ. ವೆಲ್ಕಮ್ ಬ್ಯಾಕ್. ಸೊ ಮೂವಿ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ಎಷ್ಟು ಈಗ ಟೈಮು ಚಿನ್ನು? ಅವ್ರು ಆಲ್ರೆಡಿ ಫಸ್ಟ್ ಹೇಳ್ತಿದ್ದಾರೆ ಮೂವಿ ಬಗ್ಗೆ ಏನು ಕೇಳಬೇಡ ಅಂತ. ಏನಕ್ಕೆ ಹೇಳ್ಬೇಕು, ರಿವ್ಯೂನ ಹೆಂಗಿತ್ತು ಅಂತ. ಚೆನ್ನಾಯ್ತಾ? ನನಗೆ ಇಷ್ಟ ಆಯಿತು. ಬಿಲ್ಡಪ್ ಕೊಡ್ತಾ ಇರೋದವರು, ಐ ಮೀನ್ ಮಾತಾಡೋಲ್ಲ ಅಂತ ಏನೋ ಫುಲ್ ಫೋರ್ಸ್ ಕೊಡ್ತಾ ಇದ್ದಾರೆ. ಆ ಮೂವಿ ಚೆನ್ನಾಗಿದೆ, ನಮಗೂ ಕೂಡ ಇಷ್ಟ ಆಯಿತು. ನೀವು ಯಾರ್ಯಾರು ಕಾಟೇರ ಮೂವಿಗೆ ಹೋಗಿಲ್ಲ ಹೋಗಿ ನೋಡಿ, ಹಾಗೆಯೇ ಯಾರ್ಯಾರು ಹೋಗಿದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಗೊತ್ತಾಗುತ್ತೆ. ನಗಾಡು ಚಿನ್ನ ಹೋಗ್ಲಿ, ನ್ಯೂ ಇಯರ್ ವಿಶ್ ಮಾಡ್ಬಿಡಾಯ್ತಾ, ಹ್ಯಾಪಿ ನ್ಯೂ ಇಯರ್ ಅಂತ. ಮಾಡಿದ್ನಲ್ಲ ರಾತ್ರಿ, ನಾನು ಮಾಡು ಅಂತಲೇ ಹೇಳಿದ್ದು, ಅವರು ಮಾಡು ಅಂತ. ಸೊ ಅವ್ರಿಗೆ ಸ್ವಲ್ಪ ನಾಚಿಕೆ. ಓಕೆ ಇರಲಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. 4 ಗಂಟೆ ಆಗಿದೆ. 12:40 ಶೋ ಇದ್ದಿದ್ದು 4 o'clockಗೆ ಮುಗ್ದಿದೆ ಅಂತ ಹೇಳ್ಬೋದು. ಸೊ ಮೂವಿ ತುಂಬ ಚೆನ್ನಾಗಿತ್ತು, ನೋಡಿದ್ರೆ ಇಂಟ್ರೆಸ್ಟಿಂಗ್ ಆಗಿತ್ತು. ಹೌಸ್ಫುಲ್ ಅಂತ ಹೇಳ್ಬೋದು, ಥಿಯೇಟರ್ ಫುಲ್ಲು ತುಂಬ ಜನ. ಎಷ್ಟೋ ದಿನ ಆಗಿತ್ತು ಫುಲ್ಲು ಆಗಿರೋದು ನೋಡಿ ಅಲ್ವಾ ಚಿನ್ನು? ನಿಜ ಸ್ವಲ್ಪನಾರು ಕಾಳಿ ಇರ್ತಿತ್ತು, ಬಟ್ ನಿಜ ಡಿ ಬಾಸ್ ಮೂವಿ ಅಂದರೆ ಹೆಂಗೆ ಅಲ್ವಾ, ಹವಾ ಚೆನ್ನಾಗಿರುತ್ತೆ. ಸೊ ಆ ರೀತಿ ಚೆನ್ನಾಗಿತ್ತು ಮೂವಿ ಮಾತ್ರ. ನೋಡೋಣ, ಇನ್ನೇನಿಲ್ಲ, ಇನ್ನೆಲ್ಲೂ ಹೋಗೋ ಪ್ಲ್ಯಾನ್ ಇಲ್ಲ, ಮನೆಗೆ ಹೋಗೋದು ಅಷ್ಟೇ ಇವಾಗ ಅಲ್ವಾ ಚಿನ್ನು? ಮತ್ತೆ ಇನ್ನೆಲ್ಲಿ ಕರ್ಕೊತ್ಯಾ? ನಾನು ಅದನ್ನೇ ಹೇಳಿದ್ದು.
ಮನೆಗೆ ಹೋಗೋದಷ್ಟೇ, ಇನ್ನೇನಿಲ್ಲ. ನೋಡೋಣ ಈವ್ನಿಂಗ್ ತನಕ ಹೇಗೆ ಹೋಗುತ್ತೆ. ಆದರೆ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಹೋದ್ಮೇಲೆ ನಾನು ಮರ್ತ್ಕೊಂಡ್ಬಿಡ್ತೀನಿ ಬ್ಲಾಗ್ ಮಾಡ್ತಿರೋದನ್ನ. ಅದಕ್ಕೇ ಫುಲ್ ಅಲ್ಲಿ ಕತ್ಲೆ ಇಶೋ ತನಕ ಕೂತು ಹೊರಗಡೆ ಬರ್ತಾಯಿದ್ರೆ ಏನೋ ಬೆಳಕು ನೋಡ್ತಾಯಿದ್ರೆ ಏನೋ ಒಂಥರ ಅನಿಸ್ತೈತೆ ಕಣ್ಣಿಗೆ ಸಡನ್ನಾಗಿ. ಸೊ ಯಾಕಂದರೆ ಅಷ್ಟು ಡೀಪಾಗಿ ಇಂಟ್ರೆಸ್ಟಾಗಿ ನೋಡ್ತಾ ಇದ್ವಿ. ಅದಕ್ಕೋಸ್ಕರ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ಎಲ್ಲೆಲ್ಲಿಗೆ ಹೋಗಿದ್ರಿ, ಹೊರಗಡೆ ಯಾವ ರೀತಿ ಎಲ್ಲ ಪಾರ್ಟಿ ಮಾಡಿದ್ರಿ ಅಂತೆಲ್ಲ ಹೇಳಿ. ಸೊ ನಮ್ದು ಇಷ್ಟೇ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಸೊ ಮನೆಗೆ ಹೋಗಿ ನನ್ನ ಮಕ್ಕಳು ಎಲ್ಲೆಲ್ಲಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ, ಏನೇನು ಕಿತಾಪತಿ ಮಾಡಿದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಹೋಗಿ ನೋಡಬೇಕು. ಸೊ ಬನ್ನಿ ಮನೆಗೆ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.